ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಟೈಲರಿಂಗ್ ಶಾಪಲ್ಲಿ ಬೆಳಗ್ಗೆನೇ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದು ಕವರ್ ಮಾಡ್ತಿದ್ದೀನಿ. ಒಂದೇ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ, ಹಾಗೆಯೇ ಸ್ಟಿಚಿಂಗ್ ಆಗಿರೋ ಬ್ಲೌಸಸ್ಸು, ಹಾಗೆಯೇ ಫಾಲ್ಸ್ ಹಾಕೋದು ಮತ್ತು ಜಿಗ್ಜಾಗ್ಗೆ ಸ್ಯಾರೀಸ್ ಎಲ್ಲ ಟ್ರಿಮ್ ಮಾಡೋದು, ಇಷ್ಟನ್ನು ಕವರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಈಗ ಅರ್ಜೆಂಟ್ ಇರೋವಂಥ 7-8 ಸ್ಯಾರಿಗಳನ್ನೆಲ್ಲ ತಗೊಂಡು ಸ್ಯಾರಿಗೆ ಸೈಡ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟು ಜಿಗ್ಜಾಗ್ಗೆ ಇಡ್ತಾ ಇದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ, ಈ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ, 2 ಸ್ಯಾರಿ ಒಬ್ಬರದು. ಇನ್ನು ಉಳಿದಂತೆ ಎಲ್ಲ ಸ್ಯಾರಿಗಳು ಸಿಂಗಲ್ ಆಗಿದೆ. ಒಂದೊಂದು ಕಸ್ಟಮರ್ದು ಒಂದೊಂದೇ ಸ್ಯಾರಿಗಳಿರೋವಂಥದ್ದು ಒಂದು 4 ಸ್ಯಾರಿ ಇದೆ. 2 ಇರೋವಂಥದ್ದು ಒಬ್ಬರದಿದೆ. ಟೋಟಲಾಗಿ 6 ಸ್ಯಾರಿಗಳು ಈ ದಿನ ಅರ್ಜೆಂಟಾಗಿ ಕೊಡಬೇಕು. ಹಾಗಾಗಿ ಅಷ್ಟು ಸ್ಯಾರಿಗಳನ್ನು ನಾನು ಬ್ಲೌಸ್ ಪೀಸಿಂದ ಸಪ್ರೇಟ್ ಮಾಡಿಬಿಟ್ಟು ಜಿಗ್ಜಾಗ್ ಮಷಿನ್ ಮೇಲೆ ಇಡ್ತಾಯಿದ್ದೀನಿ, ಜಿಗ್ಜಾಗ್ ಮಾಡೋದಕ್ಕೋಸ್ಕರ. ಈ ಸ್ಯಾರಿಗಳೆಲ್ಲ ಫಂಕ್ಷನ್ಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿರೋಂಥ ಸ್ಯಾರಿಗಳು. ಬ್ಲೌಸಸ್ಗೆಲ್ಲ ವರ್ಕು ಸಹ ಹಾಕಬೇಕು ಈ ಸ್ಯಾರಿಗಳಿಗೆ. ನಾನು ಟೈಲರಿಂಗ್ ಶಾಪ್ಗೆ ಬಂದಿದ್ದ ತಕ್ಷಣ ಬೆಳಿಗ್ಗೆನೇ ಯಾವ ಸ್ಯಾರಿಗಳು ಅರ್ಜೆಂಟ್ ಇದೆ ಅದು ಚೆಕ್ ಮಾಡಿಕೊಂಡು ಈ ರೀತಿ ಸಪ್ರೇಟಾಗಿ ಬ್ಲೌಸ್ ಪೀಸಿಂದ ಸಪ್ರೇಟ್ ಮಾಡಿಬಿಟ್ಟು ಜಿಗ್ಜಾಗ್ ಮಷಿನ್ ಮೇಲೆ ಇಡ್ತೀನಿ. ಜಿಗ್ಜಾಗ್ ಎಲ್ಲ ಮಾಡಿದ್ದಾದಮೇಲೆ ಫಾಲ್ ಹಾಕ್ಬಿಟ್ಟು ಸ್ಯಾರಿಗಳೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಬ್ಲೌಸಸ್ಗೆ ಲೈನಿಂಗ್ ಎಲ್ಲ ಮ್ಯಾಚ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ತೊಗೊಳ್ತೀನಿ. ಈ ಸ್ಯಾರಿ ನೋಡಿ, ಈ ಸ್ಯಾರಿ ಬೇರೆಯವ್ರದ್ದು, ಬೇರೆ ಕಸ್ಟಮರ್ದು. ಇದಕ್ಕೆ ಜಿಗ್ಜಾಗು ಮತ್ತು ಫಾಲು 2 ಆಗಿದೆ. ಇನ್ನು ಬ್ಲೌಸು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಇಲ್ಲಿ ಫಾಲ್ ಹಾಕ್ತಾ ಇದ್ದೀನಿ. ನಾನೀಗ ಸೈಡ್ಸ್ ಎಲ್ಲ ಟ್ರಿಮ್ ಮಾಡಿ ಜಿಗ್ಜಾಗ್ ಮಷಿನ್ ಮೇಲೆ ಇಟ್ಟಿದ್ನಲ್ಲ, ಆ ಸ್ಯಾರಿಗಳಿಗೆಲ್ಲ ಜಿಗ್ಜಾಗ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಆ ಸ್ಯಾರಿಗಳ ಜೊತೆನೇ ಇನ್ನೂ ಒಂದು 2-3 ಸ್ಯಾರಿಗಳು ಜಿಗ್ಜಾಗು ಮತ್ತು ಫಾಲು ಮಾಡಬೇಕಿತ್ತು. ಈಗ ಎಲ್ಲ ಒಟ್ಟಿಗೆ ಫಾಲ್ ಮಾಡ್ತಾಯಿದ್ದೀನಿ. ಫಾಲ್ಸ್ ಹಾಕೋದಕ್ಕೆ ಕೆಳಗಡೆ ಬಾರ್ಡ್ರ್ ಸೈಡು ಒಂದು ಥ್ರೆಡ್ಡು ಮತ್ತು ಮೇಲೆ ಇನ್ನೊಂದು ಥ್ರೆಡ್ಡು ಚೇಂಜ್ ಮಾಡೋ ಥರ ಸ್ಯಾರಿಗಳಿರುತ್ತೆ ಕೆಲವು ಸ್ಯಾರಿಗಳು. ಆ ಥರ ಸ್ಯಾರಿಗಳಂದರೆ ನೋಡಿ, ಇದಕ್ಕೆ ಬಾರ್ಡ್ರ್ ಕಡೆಗೆ ರೆಡ್ ಕಲರ್ ಥ್ರೆಡ್ಡು, ಈಗ ಕ್ರೀಮ್ ಕಲರ್ ಥ್ರೆಡ್ ಹಾಕಬೇಕು. ಈ ರೀತಿ ಥ್ರೆಡ್ ಚೇಂಜ್ ಮಾಡಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. 2 ಕಡೆಗೂ ಒಂದೇ ಥ್ರೆಡ್ ಇದ್ದರೆ ಇನ್ನೂ ಸ್ವಲ್ಪ ಬೇಗನೆ ಫಾಲ್ ಸ್ಟಿಚ್ ಮಾಡ್ಬೋದು. ಕೆಲವು ಕಸ್ಟಮರ್ಸು ಇಲ್ಲಿ ಎಮ್ಮಿಂಗ್ ಮಾಡಿಕೊಡಿ ಅಂತಲೂ ಸಹ ಕೇಳ್ತಾರೆ. ಒಂದು ಸೈಡು ಸ್ಟಿಚಿಂಗ್ ಇರುತ್ತೆ, ಇನ್ನೊಂದು ಸೈಡು ಎಮ್ಮಿಂಗ್ ಮಾಡಿಕೊಡಿ ಅಂತಲೂ ಕೇಳ್ತಾರೆ. ಆಲ್ಮೋಸ್ಟ್ ನಾನು ಎಮ್ಮಿಂಗ್ ಬಂದರೆ ತಗೊಳ್ಳೋದಿಲ್ಲ, ನನಗೆ ಟೈಮ್ ಇಲ್ಲದೆ ಇರೋ ಕಾರಣ. ಎಮ್ಮಿಂಗ್ ತುಂಬಾ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾನು ಫಾಲ್ಸು ಸ್ಟಿಚ್ ಮಾಡಿಕೊಡಿ ಅನ್ನೋವಂಥವ್ರು ಮಾತ್ರನೇ ಸ್ಯಾರೀಸ್ ತಗೊಳ್ತೀನಿ. ಎಮ್ಮಿಂಗ್ ಮಾಡಿಕೊಡಿ ಅಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲ, ಆಗೋದಿಲ್ಲ ಅಂತಲೇ ಹೇಳ್ತೀನಿ. ನಾನು ಆಗಲ್ಲ ಅಂದಾಗ ಕೆಲವು ಕಸ್ಟಮರ್ಸು ಸರಿ ಸ್ಟಿಚಿಂಗೇ ಮಾಡಿಕೊಡಿ ಅಂತಲೂ ಸಹ ಮಾಡಿಸ್ಕೊಳ್ತಾರೆ. ಈಗ ನೋಡಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ರನ್ ಆಗ್ತಿದೆ. ಇದು ಒಂದು ಸ್ಲೀವ್ಸು ಡಿಸೈನು ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ಲೀವ್ಸು ಡಿಸೈನ್ ರನ್ ಆಗ್ತಿದೆ. ಕಂಪ್ಯೂಟರ್ ವರ್ಕು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ಥ್ರೆಡ್ ಸೆಲೆಕ್ಷನ್ನು, ಹಾಗೆಯೇ ಫ್ರೇಮ್ ಫಿಟ್ಟಿಂಗು, ಮಷಿನ್ ಕ್ಲೀನಿಂಗು ಇದೆಲ್ಲ ಮಾಡಬೇಕಂದ್ರೆ ಸುಮಾರು ಒಂದು 1/2 ಅವರ್ ಟೈಮ್ ತಗೊಳ್ಳುತ್ತೆ. ಇದು ಬ್ಯಾಕ್ ನೆಕ್ಕು ಡಿಸೈನ್ ನೋಡಿ, ಸಿಂಪಲ್ ಡಿಸೈನು, ಚೆನ್ನಾಗಿದೆ ಡಿಸೈನು. ಇದು ಈ ಬ್ಲೌಸ್ ಅವರೇ ಚೂಸ್ ಮಾಡ್ಕೊಂಡಿರೋ ಡಿಸೈನು. ಈ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದರು, ಹಾಗಾಗಿ ಈ ಡಿಸೈನ್ ಹಾಕ್ತಿದ್ದೀನಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ ಸ್ಯಾರಿಯಲ್ಲಿ ಮೆರೂನ್ ಆ್ಯಂಡ್ ಲೈಟ್ ಗ್ರೀನ್ ಕಲರ್ 2 ಕಲರ್ ಇದೆ, ಹಾಗಾಗಿ 2 ಕಲರ್ ಥ್ರೆಡ್ ಯೂಸ್ ಮಾಡಿ ವರ್ಕ್ ಮಾಡ್ತಿದ್ದೀನಿ. ಇದಿನ್ನೂ ಫಿನಿಶ್ ಆಗಿಲ್ಲ ಸ್ಲೀವ್ಸು, ಡಿಸೈನ್ ನಡೀತಿದೆ.
ಈ ಡಿಸೈನ್ಗೆ ಸ್ಟೋನ್ ಸಹ ಇಡ್ಬೋದು. ಸ್ಟೋನ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕೆಲವು ಕಸ್ಟಮರ್ಸು ಸ್ಟೋನ್ ಇಟ್ಕೊಡಿ ಅಂತ ಕೇಳ್ತಾರೆ, ಕೆಲವು ಕಸ್ಟಮರ್ಸು ಸ್ಟೋನ್ಸ್ ಬೇಡ ನಮಗೆ ಥ್ರೆಡ್ಡಲ್ಲೇ ವರ್ಕ್ ಮಾಡಿಕೊಡಿ ಅಂತಲೂ ಸಹ ಕೇಳ್ತಾರೆ. ಈ ಡಿಸೈನು ಸಿಂಪಲ್ಲಾಗಿ ಕಾಣ್ತಿದೆ, ಆದರೆ ತುಂಬಾ ಟೈಮ್ ತಗೊಂಡಿದೆ. ಯಾಕಂದರೆ ಈ ಡಿಸೈನ್ಗೆ ಔಟ್ಲೈನ್ ಇದೆ. ಔಟ್ಲೈನ್ ಇಲ್ಲದೆ ಇರೋ ಡಿಸೈನು ಅಂದರೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ ಇನ್ನೂ ಔಟ್ಲೈನ್ ಆಗಿಲ್ಲ. ನೋಡಿ ಡಿಫ್ರೆನ್ಸು ಗೊತ್ತಾಗುತ್ತೆ ಔಟ್ಲೈನ್ ಆಗಿರೋದಕ್ಕೂ ಮತ್ತು ಔಟ್ಲೈನ್ ಆಗಿಲ್ಲದೆ ಇರೋದಕ್ಕೂ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ಬ್ಲೌಸಸ್ಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋ ಬ್ಲೌಸಸ್ಸು. ಇದು ಏನು ಡಿಸೈನ್ ಇಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು ಇವರು. ಎಲ್ಲ ಒಂದೇ ಅಳತೆ. ಇವ್ರಿಗೆ ಬ್ಯಾಕ್ ಥ್ರೆಡ್ಡೂ ಸಹ ಕಟ್ಟೋದು ಬೇಡ ಅಂತೇಳಿದರು, ಹಾಗಾಗಿ ನಾನು ಬ್ಯಾಕ್ ಥ್ರೆಡ್ಡು ಸಹ ಕಟ್ಟಿಲ್ಲ. ರೌಂಡ್ ನೆಕ್ಕು ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಕಸ್ಟಮರ್ ಲೈನಿಂಗ್ ಸಹ ತಂದು ಕೊಟ್ಟಿದ್ರು. ಸ್ಯಾರಿಗಳು ಇವ್ರದ್ದೆಲ್ಲ ಜಿಗ್ಜಾಗ್ ಮಾಡಿ ಫಾಲ್ ಹಾಕಿ ಸ್ಯಾರಿಗಳು ಕೊಟ್ಟಾಗಿದೆ. ಬ್ಲೌಸಸ್ಸು ಇನ್ನೂ ರೆಡಿ ಆಗಿರಲಿಲ್ಲ, ಹಾಗಾಗಿ ಬ್ಲೌಸಸ್ಸು ಈಗ ರೆಡಿ ಆಗಿದೆ. ಸ್ಮೂತಾಗಿ ಚೆನ್ನಾಗಿದ್ದಾವೆ ಬ್ಲೌಸಸ್ಸು. ಎಲ್ಲನೂ ಒಂದೇ ಅಳತೆ ಆಗಿದ್ದರಿಂದ ನಾನು ಒಂದೇ ಸಲ ಕಟ್ಟಿಂಗ್ ಮಾಡಿದ್ದೆ. ಇವರು ಲೈನಿಂಗ್ ಇವರೇ ತಂದು ಕೊಟ್ಟಿರೋದ್ರಿಂದ ಒಳಗಡೆ ಒಂದು ಕಲರ್ ಲೈನಿಂಗ್ ಇದೆ, ಬ್ಲೌಸ್ ಪೀಸ್ಗೆ ಬೇರೆ ಕಲರ್ ಇದೆ, ಪೀಸೇ ಬೇರೆ ಕಲರ್ ಇದೆ, ಲೈನಿಂಗೇ ಬೇರೆ ಕಲರ್ ಇದೆ. ನಾನು ಹಾಕಿದ್ರೆ ಈ ರೀತಿ ಹಾಕೋದಿಲ್ಲ, ಮ್ಯಾಚಿಂಗ್ ನೋಡಿಕೊಂಡೇ ಹಾಕ್ತೀನಿ ಲೈನಿಂಗು. ಇವರೇ ತಂದಿರೋದ್ರಿಂದ ಪರವಾಗಿಲ್ಲ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರಿಂದ ನಾನು ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಕೆಲವು ಕಸ್ಟಮರ್ಸು ಹಾಗೇ ಒಳಗಡೆಗೆ ಹೋಗುತ್ತೆ ಲೈನಿಂಗು, ಬೇರೆ ಕಲರ್ ಇದ್ದರೂ ಸಹ ಪರವಾಗಿಲ್ಲ ಅಂತಲೂ ಹೇಳ್ತಾರೆ. ನೋಡಿ ಇವ್ರದ್ದು 4 ಬ್ಲೌಸಸ್ ಇತ್ತು, 4 ಬ್ಲೌಸಸ್ಸು ಸಹ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.